ಪರೀಕ್ಷಿತ್ ಇಬ್ಬರು ಸ್ಕೂಲಿಂದ ಬಂದರು. ಹಾಗೆ ರಚ್ಚನು ಕೂತಾಳಲ್ಲಿ. ಎಲ್ಲರೂ ಈಗ ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದರು. ಇವಾಗ ಹೋಮ್ವರ್ಕ್ ಬರೆಯೋಕೆ ರೆಡಿ ಆಗ್ತಾರೆ, ಏನೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ. ಚಿಕ್ಕು ಎಲ್ಲರಿಗೂ ಹಾಯ್ ಮಾಡಮು. ರಚ್ಚು ನೀನು ಹಾಯ್ ಮಾಡು. ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಣ್ಣ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಮಂಟಿ ವಿಡಿಯೋನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹೋಮ್ವರ್ಕ್ ಬರೀ ಹೋಗ್ರಿ, ತಗೊಂಡು ನಡಿ ಬುಕ್ಸ್ ಎಲ್ಲ. ಅಣ್ಣ ಇಲ್ಲದನ? ಅಣ್ಣ ಇಲ್ಲ ಹೋದ? ಹೋಗ್ರಿ ಬೇಗ ಬೇಗ ಇಬ್ರು ಬುಕ್ಸ್ ಎಲ್ಲ ತೆಗೆದು ಓಪನ್ ಮಾಡ್ರಿ. ಬಂದೆ ಬುಕ್ಸ್ ಎಲ್ಲ ತೆಗೆದು. ಹಾಗೆ ನಾನು ಬರ್ತೀನಿ. ಯಾವುದು ಯಾವುದು? ಬರಿ. ಅದು 5 ಟೈಮ್ ಕೊಟ್ಟಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ, ಈಗ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಇವತ್ತು ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ನಾನು ನನ್ನ ಹಸ್ಬೆಂಡು. ಹಾಗೆ ಮಕ್ಕಳಿಗೆ ಸ್ಕೂಲಿಗೆ ಬಿಟ್ಬಿಟ್ಟು ಇಲ್ಲೇ ಬಿಜಾಪುರದಲ್ಲಿ ಸುಂದರೇಶ್ವರ ಗುಡಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಸುಂದರೇಶ್ವರ ಗುಡಿಗೆ ಹೋಗಿದ್ವಿ. ದರ್ಶನ ಮಾಡಿಕೊಂಡು ಮನೆಗೆ ಬಂದು ಟಿಫಿನ್ ಮಾಡಿಬಿಟ್ಟು ಹಾಗೆ ಅಡುಗೆನೂ ಮಾಡಿದೆ. ಹಾಗೆ ಒಂದು ಮಲ್ಕೊಂಡಿದ್ದೆ, ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಸ್ಕೂಲಿಂದ ಕರ್ಕೊಂಡು ಬಂದು ಈಗ ಟೀ ಕಾಫಿ ಸ್ನ್ಯಾಕ್ಸ್ ಎಲ್ಲ ಆಯಿತು. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಮಕ್ಕಳಿಗೆ ಸ್ಟಡಿ ಮಾಡಿಸ್ಬೇಕು. ಚಿಕ್ಕಿನೂ ರೆಡಿ ಆಗ್ತಾಳೆ ನೋಡ್ರಿ. ಈಗ ಫೇಸ್ ವಾಶ್ ಮಾಡ್ಕೊಂಬಂದು, ಅಂದರೆ ಸ್ಕೂಲಿಂದ ಬಂದ ತಕ್ಷಣ ಫೇಸ್ ವಾಶ್ ಮಾಡ್ಕೊಂಡಿದ್ದಾಳೆ. ಇವಾಗ ಪ್ರಾಪರಾಗಿ ಎಲ್ಲ ರೆಡಿ ಆಗೋದು ಅವಳು. ಈಗ ಸ್ನ್ಯಾಕ್ಸ್ ಎಲ್ಲ ತಿಂದಮೇಲೆ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡಿರ್ತಾರೆ. ಹೀಗಾಗಿ ನೋಡ್ರಿ ಇಲ್ಲಿ ಹಾಯ್ ಮಾಡಮು. ಹಾಯ್ ನೋಡ್ರಿ, ಈಗ ಮೇಕಪ್ ಸ್ಟಾರ್ಟ್ ಅವಳದು. ಆಯಿತು ಬನ್ನಿ ಫ್ರೆಂಡ್ಸ್, ಈಗ ಫ್ರೆಶ್ ಆಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮಕ್ಕಳೆಲ್ಲ ಸ್ಟಡಿ ಮಾಡೋದನ್ನು ಹಾಗೆ ನಿಮಗೆ ವಿಡಿಯೋದಲ್ಲಿ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಆಗಲಿ ನಮ್ಮ ಚಿಕ್ಕಿ ಸ್ಟಡಿ ಮಾಡೋಕ್ಕೆ ರೆಡಿ ಆಗಿದ್ಲು, ಮಾಡ್ತಾಯಿದ್ದಾರೆ ಕೂಡ ಅವರು. ರಚ್ಚುನು ಮಾಡ್ತಾಳೆ, ಪರೀಕ್ಷಿತನೂ ಮಾಡ್ತಿದ್ದಾನೆ ಇವನು. ಎಲ್ಲರೂ ಸ್ಟಡಿ ಮಾಡ್ತಿದ್ದಾರೆ. ಈಗ ಅವ್ರಿಗೂ ಟೆಸ್ಟ್ಗಳು ಸ್ಟಾರ್ಟ್ ಆಗಿದೆ. ರಚ್ಚುನ್ ಟೆಸ್ಟ್ ಮುಗೀತು, ಎಲ್ಲ ಚೆನ್ನಾಗಿ ತೆಗೆದಿದ್ದಾಳೆ. ಅವಳು ಪೇಪರ್ನ ತಂದು ಕೊಟ್ಲು, ತೋರಿಸ್ತಿದ್ಲು ನೋಡ್ರಿ. ಟೋಟಲ್ 25 ಔಟ್ ಆಫ್ 24 ತೆಗೆದಾಳೆ. ಎಲ್ಲನೂ ಅಷ್ಟೇ ಚೆನ್ನಾಗಿ ತೆಗೆದಾಳೆ. 25 ಹತ್ರ ಚೆನ್ನಾಗಿ ಮಾಡಿದ್ದಾಳೆ ಎಲ್ಲದರಲ್ಲೂ. ಸ್ವಲ್ಪ ಮ್ಯಾಥ್ಸ್ EVS ಸ್ವಲ್ಪ ಕಡಿಮೆ ಆಗಿದೆ, 1-2 ಮಾರ್ಕ್ಸ್ ಅಷ್ಟೇ ಹೋಗಿರೋದು. ಈಗ ಇವರಿಬ್ಬರದಿದೆ. ಹೆಂಗೆಪ್ಪ ನೀನು ಜಾಸ್ತಿ ತೆಗಿತೀಯ ಇಲ್ಲ? ಹಾಂ ಆಯ್ತು ನೋಡೋಣ. ಬರೀ ಸ್ಟಡಿ ಮಾಡೋಕ್ಕಿಂತ ಬರೀ ಮಾತೇ ಜಾಸ್ತಿ ಆಗ್ತದೆ ನಮ್ಮ ಚಿಕ್ಕಿ ಅಂತರೂ. ರಚ್ಚುನು ಮಾತಾಡಬೇಡ ರಚ್ಚು, ಬರ್ಕೊತ್ಕೊಂಡ್ರು ನೋಡ್ರಿ. ಈ ಥರ ನಡೆಯುತ್ತೆ ನಂದು ಈವ್ನಿಂಗ್ ರೊಟೀನ್ ಎಲ್ಲ ಈ ಥರನೇ ನಡೆಯೋದು. ಟೀ ಆದಮೇಲೆ ಈ ಥರ 8 ಗಂಟೆವರೆಗೂ ಸ್ಟಡಿ ಮಾಡಿಸ್ತೀನಿ. 8 ಗಂಟೆ ಆದಮೇಲೆ ಅಡುಗೆ ಎಲ್ಲ ಮಾಡೋದು. ಹಾಗಾಗಿ ನನಗೆ ಅಷ್ಟು ಟೈಮು ವಿಡಿಯೋ ಮಾಡೋಕ್ಕೆ ಸಿಗೋದಿಲ್ಲ. ಯಾವಾಗೋ ಮಾಡಬೇಕು ಅಂದ್ಕೊಂಡಿದ್ದಾಗ ಹೀಗೆ ಮಕ್ಕಳದೆಲ್ಲ ಓದಿಸೋದು ಬರ್ಸೋದು, ಅದಕ್ಕೋಸ್ಕರ ಅದರಲ್ಲೇ ಹೋಗ್ಬಿಡುತ್ತೆ ಟೈಮು. ಹಾಗಾಗಿ ನಾನು ವಿಡಿಯೋ ಮಾಡೋದು ಕಡಿಮೆ. ಮಧ್ಯಾಹ್ನ ಫ್ರೀ ಇರ್ತೀನಿ, ಒಬ್ಬಳೇ ಏನು ಮಾಡೋದು ಅಂತ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ರೆಸ್ಟ್ ಮಾಡಬೇಕು ಅನಿಸುತ್ತೆ. ಸ್ವಲ್ಪ ಕೆಲಸ ಆದಮೇಲೆ ರೆಸ್ಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಈಗೆಲ್ಲರೂ ಸ್ಟಡಿ ಮಾಡ್ತಾರೆ. ಓಕೆ, ನಾನು ಆಮೇಲೆ ಮತ್ತೆ ಸಿಗ್ತೀನಿ, ಯಾಕಂದರೆ ಸ್ಟಡಿ ಮಾಡೋದು ಕಡೆ ಗಮನ ಕೊಡಬೇಕು. ಮಕ್ಕಳಿಗೆ ಸ್ಟಡಿ ಮಾಡಿಸಿದ್ಮೇಲೆ ಮತ್ತೆ ಸಿಗೋಣ ಫ್ರೆಂಡ್ಸ್. ಎಲ್ಲ ಅಭ್ಯಾಸ ಆದಮೇಲೆ ಈಗ ಏನಂತಾರಲ್ಲ, ಅವ್ರಿಗೆ ಅಡುಗೆನೂ ಆಯಿತು. ರೊಟ್ಟಿ ಆಮೇಲೆ ಹೆಸರು ಕಾಳು ಪಲ್ಯ ಮಾಡಿದ್ದೆ. ಕೂದಲು ಜಗ್ತಿದ್ದಾಳೆ. ಹೆಸರು ಕಾಳು ಪಲ್ಯ ಮಾಡಿದೆ, ಊಟ ಮಾಡಿದ್ರು. ರೊಟ್ಟಿ ಕಾಳು ಪಲ್ಯ ಊಟ ಮಾಡಿ ಇವಾಗ ಮಲ್ಕೊಂಡಿದ್ದಾರೆ. ಸ್ವಲ್ಪ ರೈಸ್ ಮಾಡಿದರೆ ಪಲಾವು ತಿಂದು ಮಲ್ಕೊಂಡಿದ್ದಾರೆ. ಇವಾಗ 10 ಗಂಟೆ ಆಗೋಗಿದೆ. ಈಗ ನಾನು ಊಟ ಮಾಡ್ತೀನಿ, ಸಖತ್ ಲೇಟ್ ಆಗೋಯ್ತು. ಮಲ್ಕೊಂಬು, ಬೇಗ ಬೇಗ ಹೇಳಬೇಕು ಸ್ಕೂಲ್ಗೆ. ಇಲ್ಲಿ ಪರೀಕ್ಷಿತ್ ಮಲ್ಕೊಂಡಿದ್ದಾನೆ, ಇಲ್ಲಿ ಚಿಕ್ಕಿ ಮಲ್ಕೊಂಡಿದ್ದಾಳೆ. ಓಕೆ, ಊಟ ಆದಮೇಲೆ ಸಿಗ್ತೀನಿ. ಹಾಗೆ ಕಂಟಿನ್ಯೂ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ನೋಡಬೇಕು ಕೆಲಸ ಇರುತ್ತಲ್ಲ, ಹಾಗಾಗಿ ಮಾಡೋಕ್ಕಾಗೋದೇ ಇಲ್ಲ ಗಡಿಬಿಡಿಯಲ್ಲಿ. ಮತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾ ಟಿಫಿನ್ ಮಾಡ್ತಾ ಇರೋದು. ಇದನ್ನು ದಪಾಟಿ ಅಂತಾರೆ ನಮ್ಮ ಸೈಡು, ಹಾಗೆ ಪರೋಟ ಅನ್ಬೋದು. ಎಲ್ಲ ಥರ ಏನು ವೆಜಿಟೇಬಲ್ಸ್ನ ತುರಿದ್ಬಿಟ್ಟು, ಇಲ್ಲಾಂದರೆ ಸೊಪ್ಪು
ಕಾಯಿಪಲ್ಯ ಅಂತಾರಲ್ಲ ಎಲ್ಲ ಥರ ಮಾಡಿಬಿಟ್ಟು ಹಾಕಿ ಹಿಟ್ಟನ್ನು ಹಾಕಿಬಿಟ್ಟು ಈ ಥರ ದಪಾಟಿ ಮಾಡ್ತಿರೋದು. ಈ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಇದ್ರ ಕಾಂಬಿನೇಷನ್ ಮೊಸರು ಹಾಕ್ಕೊಂಡು ಸಾಸ್ ಹಾಕ್ಕೊಂಡು ತಿನ್ಬೋದು. ನನಗೆ ಮೊಸರು ಫೇವ್ರೇಟು. ನೋಡಿ ಇಷ್ಟು ಸ್ವಲ್ಪ ದಪ್ಪನೇ ಇರಬೇಕು, ಚೆನ್ನಾಗಿರುತ್ತೆ. ಹಾಗೆ ಟಿಫಿನ್ ಗಿಫಿನ್ ಎಲ್ಲ ಮುಗಿದ್ಮೇಲೆ ನಾನು ಫ್ರೀ ಆದಾಗೆಲ್ಲ ನನ್ನ ಹಸ್ಬೆಂಡಿಗೆ ಹೆಲ್ಪ್ ಮಾಡ್ತಿರ್ತೀನಿ. ಅವ್ರ ಫೋಟೋ ಶಾಪಿಗೆ ಹೋಗಿರ್ತೀನಿ, ಹಾಗೆ ಸ್ಟುಡಿಯೋದಲ್ಲಿ ಏನೇನು ಕೆಲಸ ಇದೆ ನೋಡ್ತಾ ಇರ್ತೀನಿ. ನಾನು ಸ್ವಲ್ಪ ಪ್ರಿಂಟ್ಸು ಹಾಗೆ ಜೆರಾಕ್ಸು ಎಲ್ಲ ಮಾಡ್ತಾ ಇರ್ತೀನಿ. ಈಗ ಜೆರಾಕ್ಸ್ ಮಿಷಿನ್ ಇರುತ್ತಲ್ಲ, ಪ್ರಿಂಟರು, ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಅಂತ ಅದನ್ನು ಚೆಕ್ ಮಾಡಿಸ್ಕೊಂಬರೋಕ್ಕೆ ಅಂತ ಹೋಗಿದ್ವಿ. ಹಾಗೆ ಸರ್ವಿಸ್ ಸೆಂಟ್ರಿಗೆ ಹೋಗಿ ಅದನ್ನೆಲ್ಲ ಸರಿ ಮಾಡಿಸ್ಕೊಂಡು ತೊಗೊಂಡು ಬರ್ತಾಯಿದ್ದೀವಿ. ಹಾಗೆ ಮತ್ತು ಫೋಟೋ ಫ್ರೇಮ್ ಒಬ್ಬರು ಫೋಟೋ ಹೇಳಿದರು, ಅದಕ್ಕೆ ಫ್ರೇಮನ್ನು ಹಾಕಿಸ್ಕೊಂಡು ತೊಗೊಂಡು ಹೋಗೋಕೆ ಬಂದ್ವಿ. ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಅದೇ ಆಗೋಯಿತು. ಟಿಫಿನ್ ತಿಂದಿದ್ದಷ್ಟೇ ನಾವು. ತುಂಬಾ ಹಸಿವಾಗಿತ್ತು. ಅಷ್ಟರಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ಸ್ ಬಂದರು ಅಂತ ಮಾತಾಡ್ಕೊಂಡು ನಿಂತಿದ್ದರು. ನಾನು ಅಷ್ಟೊತ್ತಿಗೆ ಜೆರಾಕ್ಸ್ ಕೊಟ್ಟು ಹೋಗಿದ್ರು. ಸ್ವಲ್ಪ ಜೆರಾಕ್ಸ್ ಮಾಡು ಅಂದರು. ನಾನೇ ಜೆರಾಕ್ಸ್ ಮಾಡ್ತಾಯಿದ್ದೆ. ನಾನು ಮಾಡ್ತಾಯಿರ್ತೀನಿ ಅವಾಗವಾಗ ಜೆರಾಕ್ಸನ್ನು. ಹೋಗೋಕ್ಕಾಗಲ್ಲ, ಯಾವಾಗೋ ಹೀಗೆ ಒಂದ್ಸಲ ಹೋಗ್ತಾ ಇರ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಮ್ಮಿ ಮನೆಗೆ ಬಂದಿದ್ದೆ. ಹಾಗೆ ಬಂದಿದ್ನಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಮ್ಮ ಮಮ್ಮಿ ಸ್ಯಾರಿಗಳನ್ನ ತೊಗೊಂಬಂದಿದ್ಲು. ಯಾವ್ಯಾವ ಥರ ಸ್ಯಾರಿ ತೊಗೊಂಬಂದಿದ್ದಾರೆ, ಹಾಗೆ ವರಮಹಾಲಕ್ಷ್ಮಿ, ಹಾಗೆ ಈಗ ಲಕ್ಷ್ಮೀ ಪೂಜೆಗಳು ಬರುತ್ತಲ್ಲ, ನಾವು ಶ್ರಾವಣದಲ್ಲಿ ಲಾಸ್ಟ್ ಶುಕ್ರವಾರ ಲಕ್ಷ್ಮಿನ ಕೂರಿಸೋದು. ಅದಕ್ಕೋಸ್ಕರ ಸೀರೆ ಎಲ್ಲ ಯಾವ್ಯಾವ ಥರ ಸೀರೆ ತಂದಿದ್ದಾರೆ ಅಂತ ತೋರಿಸ್ತೀನಿ. ಇದು ನೋಡಿರಿ, ತುಂಬಾ ಇಷ್ಟ ಆಗಿರೋ ಸೀರೆ. ಇದು ರಾಯಲ್ ಬ್ಲೂ ಇದೆ, ಇದು ಸ್ಕೈ ಬ್ಲೂ ಚೆನ್ನಾಗಿದೆ. ಸೆಮಿ ಮೈಸೂರು ಸಿಲ್ಕು ನೋಡಿ, ಸಖತ್ತಾಗಿದೆ ಸೀರೆ. ಹಾಗೆ ಇನ್ನೊಂದು ಸ್ಯಾರಿ ತಂದಿದ್ದಾರೆ ನೋಡಿ, ಇದು ಎಷ್ಟು ರಿಚ್ ಆಗಿದೆ ಕಲರ್ ಅಂತ. ಇದು ಪಿಂಕ್ ಕಲರ್ ಇದೆ. ಇದು ಹಾಗೆ ರಾಯಲ್ ಬ್ಲೂ ಇದೆ, ಸಕ್ಕತ್ತಾಗಿದೆ ನೋಡಿ ಕಾಂಬಿನೇಷನ್ಸ್. ಆ್ಯಕ್ಚುಲಿ ಮೈ ಮೇಲೆ ಉಟ್ಕೊಳ್ಬಾರ್ದು, ಲಕ್ಷ್ಮಿಗೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ, 2-3 ಸ್ಯಾರಿ ಇದ್ದಾವೆ, ಯಾವ್ದು ಉಡ್ಸೋಣ ಅಂತ ಗೊತ್ತಿಲ್ಲ. ಇದೊಂದು ಚೆನ್ನಾಗಿದೆ. ಹಾಗೆ ಇದು ಕೂಡ ನಿಮಗೆ ಇವೆರಡರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿ. ಇದು ಬ್ಲ್ಯಾಕ್ ಅಲ್ಲ, ರಾಯಲ್ ಬ್ಲೂ ಇದೆ. ಬ್ಲ್ಯಾಕ್ ಕಾಣಿಸ್ತಿದೆ, ಇದು ಬ್ಲೂ ಇದೆ ನೋಡಿರಿ. ಇದರಲ್ಲಿ ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆ, ಹಾಗೆ ಚೆನ್ನಾಗಿ ಕಾಣಿಸುತ್ತೆ, ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ದೇವ್ರಿಗೂ ಉಡ್ಸೋಣ ಅಂದ್ಕೊಂಡಿದ್ದೀನಿ. ಯಾವುದು ಅಂತ ಕಮೆಂಟ್ಸ್ ಮಾಡಿರಿ. ಇದು ಆಯಿತು. ನೆಕ್ಸ್ಟು ಇದೊಂದು ಸ್ಯಾರಿ ಇದೆ, ಇದು ಮಮ್ಮಿ ತೊಗೊಂಡಿದ್ದು. ಚೆನ್ನಾಗಿದೆ, ಸಖತ್ ಬೇಬಿ ಪಿಂಕ್ ಕಲರ್ ಇದೆ. ಇದು ಅಲ್ಲಿ ಯಾವ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಆಮೇಲೆ ನಮ್ಮ ಮಮ್ಮಿ ಇಳ್ಕಲ್ ಸೀರೆ ತೊಗೊಂಡಿದ್ರು, ಸಕ್ಕತ್ತಾಗಿದೆ. ಇದಕ್ಕೆ ಏನಂತಾರೆ, ಈ ಥರ ವರ್ಕ್ ಬರುತ್ತೆ ಇದೆಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ. ಈ ಕಲರ್ ನಮ್ಮ ಮಮ್ಮಿನ ಹತ್ರ ಇರಲಿಲ್ಲ, ಇಳ್ಕಲ್ ಸೀರೆ, ಅದಕ್ಕೋಸ್ಕರ ನೋಡಿ. ಇದೆಲ್ಲ ಕಸೂತಿ ನೇಸಿದು ಕಸೂತಿಯಿಂದ ಮಾಡಿದ್ದು ಅನಿಸುತ್ತೆ. ಚೆನ್ನಾಗಿದೆ ಕಾಂಬಿನೇಷನ್ಸು, ಬ್ಲೂ ಕಲರು. ಹಿಂಗೆ ನಮ್ಮ ಮಮ್ಮಿ ಸಖತ್ ಸೀರೆಗಳು ತೊಗೊತಿದ್ದಾರೆ. ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿರಿ. ನನ್ನ ಹತ್ರ ತುಂಬಾ ಬ್ಲೂ ಕಲರ್ ಇದು ಪಿಂಕ್ ಕಲರ್ಸ್ ಜಾಸ್ತಿ ಇದೆ ಸೀರೆ, ಆದರೆ ನೋಡೋಕ್ಕೆ ತುಂಬ ರಿಚ್ ಅನಿಸುತ್ತೆ. ನನಗೆ ಇದು ಇಷ್ಟನೇ ಆಗಿದೆ, ಆದರೆ ಇದು ದೇವ್ರಿಗೆ ಉಡ್ಸಿದ್ರೆ ಹೇಗೆ ಅನಿಸುತ್ತೆ ಅಂತ ಗೊತ್ತಿಲ್ಲ. ಬ್ಲೂ ಕಲರ್ ಇದೆ ಇದು, ಆದರೆ ಕಾಂಬಿನೇಷನ್ ಸಕ್ಕತ್ತಾಗಿದೆ ಇದು ಕೂಡ. ನಾನು ಇದನ್ನು ತೊಗೋಬೇಕು ಅಂದ್ಕೊಂಡಿದ್ದೀನಿ. ನೀವು ಕಮೆಂಟ್ಸ್ ಮಾಡಿರಿ ಯಾವ್ದು ಚೆನ್ನಾಗಿರುತ್ತೆ ಅಂತ. ಹಾಗೆ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ಯಾವ ಥರ ಸೀರೆ ತೊಗೊಂಡ್ರಿ ಅಂತ ಕಮೆಂಟ್ಸ್ ಮಾಡಿ. ನೋಡಿ, ನಮ್ಮ ಮಮ್ಮಿ ಬಂದರೆ ಹಾಯ್ ಮಾಡಿ ಮಮ್ಮಿ. ಹಾಯ್. ನಮ್ಮ ಮಮ್ಮಿ ನೆನ್ನೆಲ್ಲ ಕ್ಲೀನ್ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ ನೋಡಿರಿ. ನಮ್ಮ ಮಮ್ಮಿ ಅಪ್ಪಾಜಿ ಇಬ್ಬರು ಸೇರಿ ಕ್ಲೀನ್ ಮಾಡಿದ್ದಾರೆ. ಅದಕ್ಕೆ ಸೀರೆ ಹಾಕಿದ್ದಾರೆ. ಆ್ಯಕ್ಚುಲಿ ಕರ್ಟನ್ ಇತ್ತು, ಕರ್ಟನ್ ಎಲ್ಲ ವಾಶ್ ಮಾಡೋಕ್ಕೆ ಹಾಕಿದ್ದಾರೆ. ಬೆಳಕು ತುಂಬ ಬರ್ತಿತ್ತು ಅಂತ ಈ ಥರ ಹಾಕಿದ್ದಾರೆ ನೋಡಿರಿ. ಸಖತ್ತು ಬೆಳಕು ಬರ್ತಾಯಿತ್ತು, ಅದಕ್ಕೋಸ್ಕರ ಹೀಗೆ ಹಾಕಿರೋದು. ಕರ್ಟನ್ಸು ಹಾಗೆ ಬೆಡ್ಶೀಟು ಹಾಸಿಗೆ ಎಲ್ಲ ಒಗ್ಬಿಟ್ಟಿದ್ರು, ಒಗ್ಯಕ್ಕೆ ಹಾಕಿದ್ರು, ತೊಳೆದ್ಬಿಟ್ಟಿದ್ರು. ನಮ್ಮ ಮಮ್ಮಿ ಇಲ್ಲಿ ಕ್ಯಾಶ್ ಎಣಿಸ್ತಾ ಇದ್ದಾರೆ.
ಹೇಳಿ. ಹಾಗೆ ನಮ್ಮ ಮಮ್ಮಿ ಮನೆಗೆ ಬಂದರೆ ಸಾಕು, ನಮ್ಮ ಮಮ್ಮಿ ವಾರ್ಡ್ರೋಬ್ ಬೀರು ಇರುತ್ತಲ್ಲ ಕ್ಲೀನ್ ಇಡು ಅಂತ ಇರ್ತಾರೆ. ಯಾಕಂದರೆ ಅಲ್ಲಿ ಇಲ್ಲಿ ಹೋಗಿದ ತಕ್ಷಣ ಸೀರೆಗಳನ್ನ ಹಾಗಾಗಿ ಇಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ನೋಡಿ ನಮ್ಮ ಮಮ್ಮಿ ರೇಷ್ಮೆ ಸೀರೆಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಇದಾವೆ ಕಲೆಕ್ಷನ್ಸು. ಒಂದ್ಸಲಿ ಕಮೆಂಟ್ಸ್ ಮಾಡಿರಿ, ಅದನ್ನೆಲ್ಲ ತೋರಿಸ್ತೀನಿ ನಿಮಗೂ ಕೂಡ. ಈಗ ಹಾಗೆ ರಫಾಗಿ ಒಂದು ರ್ಯಾಂಡಮ್ ಆಗಿ ಒಂದು ವಿಡಿಯೋ ಮಾಡ್ತಾ ಇರೋದು. ತುಂಬ ಮೆಸ್ಸಿ ಆಗಿತ್ತು. ನಮ್ಮ ಮಮ್ಮಿ ಹಾಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತಿದ್ರು. ಕಾಟನ್ ಬೇರೆ, ಇಳ್ಕಲ್ ಸೀರೆ ಬೇರೆ, ತುಂಬಾ ಕಲೆಕ್ಷನ್ಸ್ ಇದೆ. ಇಳ್ಕಲ್ ಸೀರೆ, ಸಿಲ್ಕ್ ಸ್ಯಾರಿ ಬೇರೆ, ತುಂಬ ಕಾಟನ್ ಸ್ಯಾರೀಸ್, ಇದೆಲ್ಲ ಕಾಟನ್ ಸ್ಯಾರೀಸೇ. ಇದೆಲ್ಲ ರೇಷ್ಮೆ ಸೀರೆ, ಮೇಲ್ಗಡೆ ಇರೋದು ಪಾರ್ಟಿ ವೇರು, ಹಾಗೆ ಲೈಟ್ ವೇಟ್ ಸ್ಯಾರೀಸ್ ಎಲ್ಲ ಇದೆ. ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಪ್ಲೀಸ್ 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 ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.